ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪ್ರಶ್ ಆ್ಯಂಡ್ ಹೇಗಿದ್ರೆ ಎಲ್ಲರೂ. ಆ್ಯಂಡ್ ಐ ಹೋಪ್ ಯು ಆಲ್ ಆರ್ ಗುಡ್. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಯಾಕೆ ಪ್ಯಾಕಿಂಗ್ ಅಂತ ನಿಮಗೆ ಟೈಟಲ್ ನೋಡಿದಾಗಲೇ ಗೊತ್ತಾಗುತ್ತೆ ನಾನು ಯಾಕೆ ಪ್ಯಾಕ್ ಮಾಡ್ತಾ ಇರೋದು ಬಟ್ಟೆಗಳನ್ನೆಲ್ಲ ಅಂತ ತೋರಿಸಿದ್ದೀನಿ ಅಲ್ವಾ. ಸೊ ಎಸ್, ನಾನು ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಇವಾಗ ಹೇಳ್ತೀನಿ. ಆ್ಯಂಡ್ ನಾವು ಮಂಡೇ ಊರಿಗೆ ಹೋಗೋದು ಕನ್ಫರ್ಮ್ ಆಯಿತು. ಸೊ ಹಾಗಾಗಿ ಬಟ್ಟೆಗಳನ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಒಂದು 2-3 ಜೊತೆ ತೊಗೊಳ್ತೀನಿ. ಆ್ಯಂಡ್ ಪಾಪದ್ದು ಸ್ವಲ್ಪ ಇರುತ್ತಲ್ಲ ಪ್ಯಾಕಿಂಗ್, ಪಾಪುಗಳದೆಲ್ಲ. ಸೊ ಹಾಗಾಗಿ ಪ್ಯಾಕಿಂಗ್ ನಡೀತಾ ಇದೆ. ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದು ರೆಡಿಯಾಗಿ ಹೋಗಬೇಕು. ಇಲ್ಲಿಂದ ಒಂದು 6ಗೆ ಹೊರಟ್ರೆ ಅಲ್ಲಿ 9-9:30ಗೆಲ್ಲ ರೀಚ್ ಆಗೋದು ಅಂತ ಪ್ಲ್ಯಾನ್ ಇದೆ. ಸೊ ಹಾಗಾಗಿ ಬೆಳಗ್ಗೆ 5 ಗಂಟೆಗೆ ಹೊರಡೋದ್ರಿಂದ ನಾನು ಇವತ್ತೇ ಪ್ಯಾಕ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದು ನಾನು ನಾಳೆ ಹೊರಡ್ತೀವೇನೋ ಹಿಂದಿನ ದಿನ ಮಾಡ್ತಾ ಇರೋ ವ್ಲಾಗ್, ಓಕೆನಾ. ಸೊ ಹಾಗಾಗಿ ಇವಾಗ ಪ್ಯಾಕಿಂಗ್ ನಡೀತಾ ಇದೆ. ನಾನು ನಿಮಗೆ ತೋರಿಸ್ತೀನಿ ಏನೇನು ಪ್ಯಾಕ್ ಮಾಡ್ತಾ ಇದ್ದೀನಿ ಅಂತ. ಮೇಕಪ್ ಪ್ರಾಡಕ್ಟ್ಸ್ನು ಏನು ತೊಗೊಂಡು ಹೋಗ್ತೀನಿ ಅಂತ ನಾನು ತೋರಿಸ್ತೀನಿ. ನಿಮಗೆ ಯಾರಿಗಾದ್ರೂ ಟ್ರಾವೆಲ್ ಮಾಡಿದ್ರೆ ಅಕಸ್ಮಾತ್ ಎಲ್ಲಾದರೂ ಹೋಗಿ ಬಂದರೆ ಒಂದು ಸ್ವಲ್ಪ ದಿನ ಆ ಥರ ಅದಕ್ಕೆ ಏನೇನು ಇಟ್ಕೊಳ್ಬೋದು ಅಂತ ನಿಮಗೂ ಸ್ವಲ್ಪ ಐಡಿಯಾ ಬರುತ್ತೆ ನೋಡುತ್ತೆ. ಆ್ಯಂಡ್ ನಾನು ಅಮ್ಮ ಮನೆಗೆ ಹೋಗ್ತಾ ಇರೋದು. ಸೊ ನೀವು ಬೇರೆ ಕಡೆ ಟ್ರಾವೆಲ್ ಮಾಡೋದು, ಒಂದು ಪಿಕ್ನಿಕ್ ಏನಾದರೂ ಒಂದು ಕಡೆ ಹೋಗ್ಬೇಕಾದ್ರೆ ಏನೇನು ಮೇಜರ್ ಐಟಮ್ಸ್ ಏನಾದರೂ ಇರಿದ್ರೆ ಅದನ್ನು ಇಟ್ಕೊಳ್ಳೋದು, ಯಾವ ಥರ ತೊಗೊಂಡೋಗೋದು ಅಂತ ನಾನು ನಿಮಗೆ ಒಂದು ಐಡಿಯಾ ಸಿಗಲಿ ಅಂತ ನಾನು ಇವಾಗ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಇವಾಗ ಪ್ಯಾಕಿಂಗ್ ಮಾಡಬೇಕು. ಆ್ಯಂಡ್ ಸೊ ನಾಳೆ ಬೆಳಿಗ್ಗೆ ಬೇಗ ಹೊರಡೋದ್ರಿಂದ ಇವತ್ತು ಲ್ಯಾಂಡ್ರಿಗೆ ಬಟ್ಟೆಗಳನ್ನ ಹಾಕಿದ್ದೀನಿ. ಅದನ್ನೆಲ್ಲ ತಂದು ಮಡಚಿಡಬೇಕು. ಇವತ್ತಿನ ಬಟ್ಟೆಗಳು ಸ್ವಲ್ಪ ಇದೆ, 1-2-3 ಜೊತೆ. ಅದನ್ನು ತೊಗೊಂಡೋಗಿ ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕಿ ಅದನ್ನು ಎಲ್ಲ ಸಂಜೆ ಅಷ್ಟರಲ್ಲಿ ಎತ್ತಿಡಬೇಕು. ಆ್ಯಂಡ್ ಏನೂ ಕೆಲಸ ಎಲ್ಲ ಬಿಟ್ಟು ಹೋಗೋದಕ್ಕಾಗೋದಿಲ್ಲ. ಎಲ್ಲ ಕೆಲಸ ಮುಗಿಸ್ಕೊಂಡು ಆ್ಯಂಡ್ ಪ್ಯಾಕಿಂಗ್ ಮಾಡಿಕೊಂಡು ಆ್ಯಂಡ್ ಪಾಪಗೂ ಸ್ವಲ್ಪ ರಾಗಿ ಸರಿ ಎಲ್ಲ ಎತ್ತಿಟ್ಕೊಳ್ಬೇಕು. ಅಲ್ಲಿ ಅಮ್ಮ ಮನೆಯಲ್ಲಿ ಯಾವುದೂ ಇಟ್ಟಿಲ್ಲ, ಎತ್ಕೊಂಡ್ಬಂದ್ಬಿಟ್ಟಿದೆ ರಾಗಿ ಸರಿ. ಸೊ ಹಾಗಾಗಿ ಅವಳಿಗೆ ಅದನ್ನು ಎತ್ಕೊಬೇಕು. ನಾನು ಇವಾಗ ಲಿಸ್ಟ್ ಮಾಡ್ಕೋತಾ ಇದ್ದೀನಿ ಏನು ಎತ್ಕೋಬೇಕು ಅಂತ. ಆಮೇಲೆ ಅವಳಿಗೆ ಅನ್ನ ತಿನ್ನಿಸೋದಲ್ವ, 1-2 ಟೈಮ್ಸ್ ನಾನು ಸ್ವಲ್ಪ ಅನ್ನ ತಿನ್ನಿಸ್ತೀನಿ. ಏನು ತರಕಾರಿ ಇರುತ್ತೆ ಅದನ್ನು ಹಾಕ್ಬಿಟ್ಟು, ನೀವು ಪ್ರಿವಿಯಸ್ ವಿಡಿಯೋಗಳನ್ನ ನೋಡಿರ್ತೀರಾ, ಏನು ತರಕಾರಿ ಇರುತ್ತೆ ಅದನ್ನು ಹಾಕಿ ತಿನ್ನಿಸ್ತೀನಿ ಅನ್ನ. ಮತ್ತು ಅದು ಬಿಟ್ಟರೆ 1 ಟೈಮ್ ನಾನು ರಾಗಿ ಸರಿ ಕೊಡ್ತೀನಿ. ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಇಷ್ಟು ರಾಗಿ ಸರಿ ಎತ್ಕೊಳ್ತೀನಿ. ಆ್ಯಂಡ್ ಇನ್ನೇನು ಎತ್ಕೊಳ್ಳೋದಿದೆ, ಮೇಜರ್ ಥಿಂಗ್ ಡೈಪರ್ ಎತ್ತಿಟ್ಕೋಬೇಕು. ಓಕೆ, ಲೆಟ್ ಸ್ಟಾರ್ಟೆಡ್ ಟು ಪ್ಯಾಕಿಂಗ್. ಅದಕ್ಕೂ ಮುಂಚೆ ಹೋಗಿ ಒಣಗಾಕಿದ ಬಟ್ಟೆಗಳನ್ನೆಲ್ಲ ಎತ್ಕೊಂಡು ಬಂದುಬಿಡ್ತೀನಿ, ಮಡಚಿಡಬೇಕು. ಆ್ಯಂಡ್ ಇವಾಗ ತೊಗೊಂಡೋಗಿ ಸ್ವಲ್ಪ ಇರೋದನ್ನ ಲಾಂಡ್ರಿಗೆ ಹಾಕ್ಬಿಟ್ಟು ಬರ್ತೀನಿ. ಓಕೆ, ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಓಕೆ ಗೈಸ್, ನಾನು ಈ ವ್ಲಾಗ್ನ ಸಂಜೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತೆ ಮೇ ಬಿ ಇವಾಗ 4 o'clock ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ ಪ್ಯಾಕಿಂಗ್. ಬೆಳಗ್ಗೆಯಿಂದ ಕೆಲಸನೇ ಆಯಿತು, ತುಂಬಾ ಟೈಮೇ ಸಿಗಲಿಲ್ಲ, ಎಲ್ಲ ಎತ್ತಿಟ್ಕೊಂಡಿದ್ದೆ. ಸೊ ವಿಡಿಯೋ ಮಾಡಿ ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಇಲ್ಲೇ ಜೋಡಿಸಿಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಇನ್ನೂ ಸ್ವಲ್ಪ ಮೆಸ್ಸಪ್ ಆಗಿದೆ. ಆವಾಗಲೇ ಎತ್ತಿಟ್ಕೊಂಡೆ ಪ್ಯಾಕ್ ಮಾಡ್ಕೊಂಡಿದ್ರೆ ಕೆಲಸ ಇರ್ತಿಲ್ಲ ವಿಡಿಯೋಗೋಸ್ಕರ. ಇವಾಗ ನಾನು ಇಲ್ಲಿ ಸಪ್ರೇಟ್ ಮತ್ತೆ ಇಲ್ಲಿ ಎತ್ತಿಟ್ಕೊಳಕ್ಕೆ ಇವಾಗ ಟೈಮ್ ಆಗ್ತಾ ಇದೆ. ಓಕೆ, ಇವಾಗ ನಾನು ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ ಏನೇನು ಪ್ಯಾಕ್ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಇದು ನನಗೆ ಇಟ್ಕೊಳ್ತಾ ಇದ್ದೀನಿ, ಇದು ಪಾಪುಗೆ ಹಾಕೊಳ್ತಾ ಇದ್ದೀನಿ. ಪಾಪುದು ಕೆಲವೊಂದು ಬಟ್ಟೆಗಳು ತುಂಬಾನೇ ಅಲ್ಲೂ ಇದೆ, ಸ್ವಲ್ಪ ಡೈಲಿ ಯೂಸಸ್ ಇರಲಿಲ್ಲ. ಸೊ ಹಾಗೆ ಅವಳದು ಡೈಲಿ ಯೂಸಸ್ ಬಟ್ಟೆಗಳು ಮಾತ್ರ ನಾನು ಇದರಲ್ಲಿ ತೊಗೊಂಡು ಹೋಗ್ತಾ ಇದ್ದೀನಿ. ಮೊದಲಿಗೆ ಇವಾಗ ಅವಳದು ಪ್ಯಾಕ್ ಮಾಡಿಬಿಡ್ತೀನಿ. ಅವಳಿಗೆ ನಾನಿಲ್ಲಿ ಎಲ್ಲ ಜೋಡಿಸಿಟ್ಟಿದ್ದೆ. ಮತ್ತೆ ಪಾಪು ಇಲ್ಲಿ ಆಟ ಆಡ್ತಿದ್ರಿಂದ ಎಲ್ಲ ಎಳ್ದು ಇದನ್ನೆಲ್ಲ ಮಾಡ್ಬಿಟ್ಟು ಹೋಗಿದ್ದಾಳೆ. ಕೆಲವೊಂದು ಡೈಲಿ ಯೂಸಸ್, ಸಿಂಪಲ್ ಶೆಕೆ. ಅಲ್ಲಿ ನಮ್ಮೂರಲ್ಲಿ ಸ್ವಲ್ಪ ತುಂಬಾ ಶೆಕೆ ಆಗುತ್ತೆ, ಇಲ್ಲಿ ಎಷ್ಟು ಕೋಲ್ಡ್ ವೆದರ್ ಇಲ್ಲ, ಅಲ್ಲಿ ತುಂಬಾನೇ ಶೆಕೆ ಆಗುತ್ತೆ. ಸೊ ಹಾಗಾಗಿ ಆ ಥರ ಟೈಮ್ಗೆ ಯೂಸ್ ಮಾಡೋ ಬಟ್ಟೆಗಳನ್ನ, ನಾನು ಸಾಫ್ಟ್ ಆಗಿರೋ ಕಾಟನ್ ಬಟ್ಟೆಗಳನ್ನ ತಗೊಳ್ತಾ ಇದ್ದೀನಿ ಅವಳು ಡೈಲಿ ಯೂಸಸ್ಗೆ. ಆ್ಯಂಡ್ ಇಲ್ಲಿ ಒಂದಷ್ಟು ಪ್ಯಾಂಪರ್ಸ್, ಒಂದು ಅರೌಂಡ್ 6 ಇದೆ, ಇಷ್ಟು ತಗೊಂಡಿದ್ದೀನಿ. ಇದು ಬೇಕಾಗುತ್ತೆ ಮೇಯ್ನ್ ಆಗಿ. ಸೊ ಹಾಗಾಗಿ ಆ್ಯಂಡ್ ಆವಾಗಲೇ ಹೇಳಿದ್ನಲ್ಲ ರಾಗಿ ಸರಿ ಎತ್ಕೊಂಡು ಇಟ್ಕೋಬೇಕು ಅವಳಿಗೆ ಅಂತ. ಸೊ ಇದನ್ನ ಪ್ಯಾಕ್ ಮಾಡಿ ತೊಗೊಂಡು ಬಂದಿದ್ದೀನಿ. ಸೊ ಇವಾಗ ಇದನ್ನು ಇದೇ ಬ್ಯಾಗಲ್ಲಿ ಹಾಕ್ತಾ ಇದ್ದೀನಿ. ಇಲ್ಲಿ ಕವರ್ ಹಾಕ್ಬಿಟ್ಟು ಪ್ಯಾಕ್ ಮಾಡಿದ್ದೀನಿ, ಏನೇ ಒಂದು ಸ್ವಲ್ಪ ಚೆಲ್ಲಿದ್ರು ಇದ್ರೊಳಗಡೆನೇ ಇರುತ್ತೆ. ಓಕೆ, ಅವಳದು ಪ್ಯಾಕಿಂಗ್ ಮುಗೀತು, ಇಷ್ಟೇ. ಅಂಡ್ ನಾಳೆ ಹೊರಡುವಾಗ ಅಂದ್ಬಿಟ್ಟು ಅವಳಿಗೆ ಡ್ರೆಸ್ ಕೂಡ ಎತ್ತಿಟ್ಕೊಂಡಿದ್ದೀನಿ. ನಾಳೆ ಈ ಡ್ರೆಸ್ ಹಾಕೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಸಾಫ್ಟ್ ಆಗೂ ಇದೆ, ಜರ್ನಿ ಅಲ್ವಾ. ಸೊ ಹಾಗಾಗಿ
ಸ್ವಲ್ಪ ಊರಿಗೆ ಕರ್ಕೊಂಡು ಹೋಗ್ತಿರೋದ್ರಿಂದ ಚೆನ್ನಾಗಿರೋ ಡ್ರೆಸ್ ಹಾಕೋಣ ಅಂದ್ಬಿಟ್ಟು ಸಾಫ್ಟ್ ಆಗೂ ಇದೆ, ಜರ್ನಿಗೂ ಸೂಟ್ ಆಗುತ್ತೆ. ಆ್ಯಂಡ್ ಓಕೆ ಈ ಡ್ರೆಸ್ ಆ್ಯಂಡ್ ಅದರ ಜಾಕೆಟ್ ಮೇ ಬಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ. ಈ ಡ್ರೆಸ್ ನಾಳೆ ಅವಳಿಗೆ ಹಾಕೋಣ ಅಂದ್ಬಿಟ್ಟು. ಸೊ ಅವಳದು ಏನು ಯೂಸ್ ಮಾಡ್ತೀವಿ ಅದೆಲ್ಲ ಸೆಟ್ ತೆಗೆದಿಟ್ಕೊಂಡಿದ್ದೀನಿ, ಇದನ್ನು ನಾಳೆ ಹೊರಡೋದಕ್ಕೆ. ಆ್ಯಂಡ್ ಇವಾಗ ನಂದು ಪ್ಯಾಕ್ ಮಾಡಬೇಕು. ನಾಳೆ ನಾನು ಹೊರಡೋದಕ್ಕೆ ಒಂದು ಟೀ ಶರ್ಟ್ ಮತ್ತು ಒಂದು ಜೀನ್ಸ್ ಎತ್ತಿಟ್ಕೊಂಡಿದ್ದೀನಿ. ಸೊ ಇದನ್ನ ಸಪ್ರೇಟಾಗಿ ಇಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬ್ಯಾಗಲ್ಲಿ ಹಾಕೊಳ್ಳೋ ಐಟಮ್ಸ್ಗಳನ್ನ ಇವಾಗ ಹಾಕೊಳ್ತೀನಿ. ಅಲ್ಲಿಗೂ ಒಂದೆರಡು ಜೀನ್ಸ್, ಒಂದು ಬ್ಲೂ, ಒಂದು ಬ್ಲ್ಯಾಕ್ ಆ್ಯಂಡ್ ಒಂದೆರಡು ಟಾಪ್ಸ್, ಜೀನ್ಸ್ ಟಾಪ್ಸ್ಗಳನ್ನ ಎತ್ತಿಟ್ಕೊಂಡಿದ್ದೀನಿ. ಆ್ಯಂಡ್ ಮತ್ತೆ ಅಲ್ಲೂ ಕೂಡ ಇದಾವೆ ಬಟ್ಟೆಗಳು. ಸೊ ಹಾಗಾಗಿ ಜಾಸ್ತಿ ದಿನ ಇದ್ರೆ ಯೂಸ್ ಆಗುತ್ತೆ. ಅಕಸ್ಮಾತ್ ಏನಾದ್ರು ಬೇಗ ಏನಾರು ಬರೋ ಥರ ಆದರೆ ನೋಡೋಣ, ಹೇಗಾಗುತ್ತೋ ಗೊತ್ತಿಲ್ಲ. ಬಟ್ ಇರ್ಲಿ ಅಂದ್ಬಿಟ್ಟು ಒಂದೆರಡು ಸೆಟ್ ಜೀನ್ಸ್ ವೇರ್ ಇಟ್ಕೋತಾ ಇದ್ದೀನಿ. ಮತ್ತೆ ಒಂದೆರಡು ಕುರ್ತಿ ಇಟ್ಕೊಳ್ತಾ ಇದೀನಿ, ಕುರ್ತೀಸ್. ಇದಕ್ಕೆ ಲೆಗ್ಗಿನ್ ಏನ್ ತಗೊಳ್ತಾ ಇಲ್ಲ, ಇದಕ್ಕೆ ಜೀನ್ಸ್ ಹಾಕೊಳ್ತೀನಿ. ಸೊ ಹಾಗಾಗಿ ಎರಡು ಟಾಪ್ ತಗೊಳ್ತಾ ಇದೀನಿ, ಕುರ್ತಿ ಟಾಪ್ಸ್. ಅಂಡ್ ಒಂದೆರಡು ನೈಟ್ ಪ್ಯಾಂಟ್ ತಗೊಳ್ತಾ ಇದೀನಿ. ಅಲ್ಲೂ ಇದೆ ಇರ್ಲಿ ಯಾವುದಕ್ಕೂ ಅಂದ್ಬಿಟ್ಟು ಒಂದೆರಡು ನೈಟ್ ಪ್ಯಾಂಟ್ ತಗೊಳ್ತಾ ಇದೀನಿ ಅಷ್ಟೇ. ನನ್ನ ಒಂದು ಪ್ಯಾಕಿಂಗ್ ಕೂಡ ಮುಗಿತು. ಇದೆಲ್ಲ ಪೆನ್ಗಳು ಅದು ಇದು ಇಟ್ಕೊಂಡಿದ್ದಾರೆ. ಅಂಡ್ ಇವಾಗ ಮೇಕಪ್ ಪ್ರಾಡಕ್ಟ್ ಏನ್ ತಗೊಂಡು ಹೋಗ್ತಾ ಇದೀನಿ ಅಂತ ತೋರಿಸ್ತೇನೆ, ಓಕೆನಾ? ಆಲ್ರೆಡಿ ನಾನು ಇಲ್ಲಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಈ ತರ ನಾನು ಎಲ್ಲರೂ ಜರ್ನಿ ಮಾಡ್ಬೇಕಾದ್ರೆ ಈ ತರ ಒಂದು ಪೌಚ್ಗೆ ಹಾಕೊಳ್ತೀನಿ. ಇದು ಬಂದಿದ್ದು, ಈ ಪೌಚ್ ಬಂದಿದ್ದು ದೊಡ್ಡ ದೊಡ್ಡ ಸೂಟ್ ಕೇಸ್ ತಗೊಳ್ತೀವಲ್ವಾ, ಸೊ ಅದರಲ್ಲಿ ಈ ತರ ಒಂದೊಂದು ಪೌಚ್ಗಳು ಕೊಟ್ಟಿರ್ತಾರೆ. ಅದು ನನಗೆ ಈ ರೀತಿ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನೇನು ತಗೊಂಡು ಹೋಗ್ತಾ ಇದ್ದೀನಿ ಅಂದ್ರೆ, ಫಸ್ಟ್ ಒಂದು ಫೇಸ್ ಮಾಯಿಶ್ಚರೈಸಿಂಗ್ ತಗೊಳ್ತಾ ಇದ್ದೀನಿ. ಯಾಕಂದ್ರೆ ಇದು ಏನ್ ಹಚ್ಕೊಂಡಿಲ್ಲ ಅಂದ್ರೂ ಇದನ್ನ ಹಚ್ಕೊಳ್ಬೇಕು. ಸೊ ಡೇ ಅಂಡ್ ನೈಟ್ ಮನೇಲಿರ್ಬೇಕಾದ್ರೆ ಇದೇ ಜಾಸ್ತಿ ಯೂಸ್ ಮಾಡೋದು. ಸೊ ಹಾಗಾಗಿ ಒಂದು ಫೇಸ್ ಮಾಯಿಶ್ಚರೈಸೇಷನ್ ತಗೊಳ್ತಾ ಇದ್ದೀನಿ. ಅಂಡ್ ನಮ್ಮ ಕರ್ಲಿ ಹೇರ್ ಕೂಮ್ ತಗೊಳ್ತಾ ಇದ್ದೀನಿ, ಇದು ಬೇಕೇ ಬೇಕು ನನಗೆ. ಅಂಡ್ ಈ ಒಂದು ಬಾಕ್ಸ್ ಅಲ್ಲಿ ನಾನು ಸ್ಯಾರಿ ಪಿನ್ಸ್ ಮತ್ತೆ ಇಯರ್ ಪಿನ್ಸ್ ಅಂಡ್ ಚಿಕ್ಕ ಚಿಕ್ಕದ ಈ ತರ ರಬ್ಬರ್ಗಳು ಈ ತರ ತಗೊಂಡಿದ್ದೀನಿ. ಅಂಡ್ ಒಂದೆರಡು ಜೊತೆ ಓಲೇನು ಇದೆ ಇದರಲ್ಲಿ, ಇದು ತಗೊಂಡಿದ್ದೀನಿ. ಅಂಡ್ ಲೂಸ್ ಪೌಡರ್ ಒಂದು, ಅಂಡ್ ನನ್ನ ಫೇವ್ರೆಟ್ ಸ್ವಿಸ್ ಬ್ಯೂಟಿ ಫೇಸ್ ಕ್ರೀಮ್. ಇದು ತುಂಬಾನೇ ಇಷ್ಟ ನನಗೆ. ನಾನು ಹೊರಗಡೆ ಜಾಸ್ತಿ ಯೂಸ್ ಮಾಡೋದಿದ್ದೇನೆ. ಜಾಸ್ತಿ ಮೇಕಪ್ ಅಲ್ಲ, ಇಲ್ಲ ಮೇಕಪ್ ಇಲ್ಲದೆ ಇರೋ ತರ ಎರಡು ತರನ ಮೇಂಟೈನ್ ಮಾಡಿದೆ, ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಇದು. ಅಂಡ್ ಒಂದು ಕನ್ಸೀಲರ್ ಇಟ್ಕೊಂಡಿದ್ದೀನಿ. ಆಕ್ಚುಲಿ ಇದು ಆಗೋಗಿದೆ, ಇನ್ನೊಂದು 2-3 ಡೇಸ್ ಬರ್ಬೋದು ಅಷ್ಟೇ, ಖಾಲಿ ಮಾಡ್ಬಿಡೋಣ ಅಂತ ಇಟ್ಕೊಂಡಿದ್ದೀನಿ. ಅಂಡ್ ಒಂದು ಕನ್ಸೀಲರ್ ತಗೊಂಡಿದ್ದೀನಿ, ಏನಾದ್ರು ಡಾರ್ಕ್ ಸ್ಪಾಟ್ಸ್ ಎಲ್ಲ ಕವರ್ ಮಾಡುತ್ತೆ ಇದು. ಅಂಡ್ ಫಿಟ್ ಮಿ ಮೇವಿಲೈನ್ ಅವ್ರದ್ದು ಒಂದು ಫೌಂಡೇಶನ್ ತಗೊಂಡಿದ್ದೀನಿ. ಏನಾದ್ರು ಸ್ಯಾರಿ ಗಿರಿ ಹಾಕೊಂಡು ಸ್ವಲ್ಪ ಮೇಕಪ್ ಎಲ್ಲ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಫೌಂಡೇಶನ್ ಕ್ರೀಮ್ ತಗೊಂಡಿದ್ದೀನಿ, ಚಿಕ್ಕದಿದು. ಸೊ ನಾವು ಈ ತರ ಚಿಕ್ಕ ಚಿಕ್ಕದೊಂದು ತಗೊಂಡು ಇಟ್ಕೊಂಡಿದ್ರೆ ಎಲ್ಲಾದ್ರೂ ಹೊರಗಡೆ ಹೋದಾಗ ಈ ತರ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ. ಅಂಡ್ ಮೇನ್ ಥಿಂಗ್ ಒಂದು ಸನ್ಸ್ಕ್ರೀನ್ ತಗೊಂಡಿದ್ದೀನಿ. ಸನ್ಸ್ಕ್ರೀನ್ ಅಂತೂ ಬೇಕೇ ಬೇಕು ಅಲ್ವಾ? ಸೊ ಹಾಗಾಗಿ ಸನ್ಸ್ಕ್ರೀನ್. ಅಂಡ್ ನೆಕ್ಸ್ಟ್ ಒಂದು ಮಸ್ಕರಾ, ಒಂದು ಐಬ್ರೋ ಪೆನ್ಸಿಲ್ ಅಂಡ್ ಒಂದು ಲಿಪ್ ಬಾಮ್ ತಗೊಂಡಿದ್ದೀನಿ ಒಂದು. ಅಂಡ್ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ರೆಡ್ ಕಲರ್ ಮ್ಯಾಟ್ ಫಿನಿಶಿಂಗ್. ಸೊ ಇಷ್ಟೇ ಇರೋದು, ಇಲ್ಲಿ ಖಾಲಿ ಮಾಡಿಬಿಡ್ಬೇಕು. ನಂಗಂದ್ರೆ ತುಂಬಾನೇ ಇಷ್ಟ ಇದು. ಸೊ ಹಾಗಾಗಿ ಅಂಡ್ ಈ ಪ್ಯಾಕೇಜಿಂಗು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಸೊ ಹಾಗಾಗಿ ಇದೊಂದು ಲಿಪ್ಸ್ಟಿಕ್ ತಗೊಂಡಿದ್ದೀನಿ.
ಆ್ಯಂಡ್ ಒಂದು ರೋಸ್ ವಾಟರ್ ತೊಗೊಂಡಿದ್ದೆ. ಆ್ಯಕ್ಚುಲಿ ಇದು ಡೈಲಿ ಗ್ಲೋನೆಸ್ ಕೊಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಒಂದು ರೋಸ್ ವಾಟರ್ದು ಚಿಕ್ಕ ಬಾಟಲ್ ತೊಗೊಂಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. 2 3 4 5 6 7 8 9 10 11 ಇವಾಗಡೆ ಇಟ್ಕೊಳ್ತೇನೆ. ಆ್ಯಂಡ್ ನೆಕ್ಸ್ಟ್ ಒಂದು ಆಲೋವೆರಾ ಜೆಲ್ ಆ್ಯಂಡ್ ಒಂದು ಬಾಡಿ ಲೋಷನ್. ಇದು ಸ್ವಲ್ಪ ದೊಡ್ಡದಿದೆ, ಚಿಕ್ಕದಿಲ್ಲ. ಸೊ ಇದನ್ನೇ ಇಟ್ಕೊಳ್ತಾ ಇದ್ದೀನಿ, ಏನು ಮಾಡೋಕ್ಕಾಗಲ್ಲ, ಇದನ್ನ ಹೀಗೆ ಇಟ್ಕೊಳ್ತೀನಿ. ಆ್ಯಂಡ್ ಭರತ್ ಅವ್ರದ್ದು ಬಟ್ಟೆ ಏನು ಪ್ಯಾಕ್ ಮಾಡಿಲ್ಲ, ಯಾಕಂದ್ರೆ ಅವ್ರದ್ದು ಅಲ್ಲೇ ಬಟ್ಟೆಗಳಿದೆ. ಬರ್ಬೇಕಾದ್ರೂ ಅಷ್ಟೇ ಅವ್ರದ್ದು ಯಾವುದನ್ನು ತಗೊಂಡ್ ಬಂದಿಲ್ಲ. ಅಲ್ಲೇ ಅಮ್ಮನ ಮನೆಗೆ ಫಿಕ್ಸ್ ಅಂದ್ಬಿಟ್ಟು ಒಂದಷ್ಟು ಬಟ್ಟೆಗಳನ್ನ ಇಟ್ಬಿಟ್ಟಿದೀನಿ. ಅಲ್ಲಿ ಹೋದ್ರೆ ಅದನ್ನೇ ಯೂಸ್ ಮಾಡ್ತಾರೆ. ಆ್ಯಂಡ್ ನಮ್ದೆಲ್ಲ ಸ್ವಲ್ಪ ಹೊಸದು ಅದನ್ನೇ ಹಾಕೊಳ್ಳೋದಕ್ಕೆ ಹುಡುಗಿರು ಇಷ್ಟಪಡೋದಿಲ್ಲ. ಸೊ ಚೇಂಜ್ ಮಾಡ್ತಾನೆ ಇರ್ತಲ್ವಾ, ಸೊ ಹಾಗಾಗಿ ಅದು ಇದು ಪ್ಯಾಕಿಂಗ್ ಇರುತ್ತೆ. ಅವ್ರದ್ದು ಏನು ಪ್ಯಾಕಿಂಗ್ ಇಲ್ಲ, ಹೊರಡುವಾಗ ಮಾತ್ರ ಅವ್ರದ್ದು ಒಂದು ಡ್ರೆಸ್ ಐರನ್ ಮಾಡಿ ಇಡ್ಬೇಕಷ್ಟೇ. ನೋಡೋಣ, ಟೀ ಶರ್ಟ್ ಹಾಕೊಳ್ತಾರೋ ಫಾರ್ಮಲ್ಸ್ ಹಾಕೊಳ್ತಾರೋ ಕೇಳ್ಬಿಟ್ಟು ಐರನ್ ಮಾಡಬೇಕು. ಆ್ಯಂಡ್ ಪ್ಯಾಕಿಂಗ್ ಮುಗೀತು, ನಮ್ಮ ಪುಟ್ಟಾಣಿ ಪ್ಯಾಕಿಂಗ್. ಓಕೆ ಗೈಸ್, ಬೆಳಿಗ್ಗೆ ಜರ್ನಿನಲ್ಲಿದ್ದೀವಿ ಇವಾಗ. ಆ್ಯಕ್ಚುಲಿ ಬೆಳಿಗ್ಗೆ 6:30 ಮನೆಯಿಂದ ಹೊರಟ್ವಿ. ನೋಡ್ಬೋದು ಇವಾಗ. ಆ್ಯಂಡ್ ನಂಜನಗೂಡು ದೇವಸ್ಥಾನ ಕೂಡ ನಿಮಗೆ ಅಲ್ಲೇ ಕಾಣಿಸ್ತಾ ಇರ್ಬೋದು. ಸೊ ಇದು ಮೇನ್ ರೋಡ್. ನಾವು ಹೊರಟಿರೋದು ನರಸೀಪುರ ಮತ್ತು ಮಳವಳ್ಳಿ ರೂಟ್ ಮೇಲೆ ಹೊರಟಿದ್ದೀವಿ. ಸೊ ಒಂಥರ ವೆದರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ವೆಹಿಕಲ್ಸ್ ಜಾಸ್ತಿ ಇರೋದಿಲ್ಲ, ನಮ್ಮ ಮನೆಗೆ ಹತ್ತಿರ ಆಗುತ್ತೆ. ಸೊ ಹಾಗಾಗಿ ನೋಡ್ಬೋದು ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ಅರ್ಲಿ ಮಾರ್ನಿಂಗ್ ಒಂಥರ ಪೀಸ್ಫುಲ್ಲಾಗಿ ಹೋಗಿ ಸೇರ್ಕೊಂಡ್ವಿ. ಆ್ಯಂಡ್ ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಆಗಿಲ್ಲ. ಆ್ಯಂಡ್ ಯಾವುದು ಚೆಕ್ ಪೋಸ್ಟ್ಗಳು ಇರಲಿಲ್ಲ, ಪೊಲೀಸ್ ಅವ್ರ ಕಡೆಯಿಂದನೂ ಯಾವುದೇ ರಿಸ್ಟ್ರಿಕ್ಷನ್ ಏನೂ ಇರಲಿಲ್ಲ. ಆರಾಮಾಗಿ ಹೋದ್ವಿ. ಬ್ಯಾರಿಕೇಡ್ಗಳೆಲ್ಲ ಇತ್ತು, ಬಟ್ ಅಲ್ಲಿ ಏನೂ ಚೆಕ್ ಮಾಡ್ತಾ ಇರಲಿಲ್ಲ, ಫ್ರೀ ಬಿಟ್ಟಿದ್ರು. ಸೊ ಹಾಗಾಗಿ ಏನೂ ಪ್ರಾಬ್ಲಮ್ ಆಗಿಲ್ಲ. ಹೆಲೋ ಗಾಯ್ಸ್, ಇವತ್ತು ಮಂಡೇ ಊರಿಗೆ ಹೊರಟಿದ್ದೀವಿ. ಆ್ಯಕ್ಚುಲಿ ಇವಾಗ ಪೆಟ್ರೋಲ್ ಬಂಕ್ ಹತ್ತಾ ಇದ್ದೀವಿ. ಬರೋತ್ತವ್ರು ಇಲ್ಲೇ ಪೆಟ್ರೋಲ್ ಹಾಕ್ಸ್ತಾ ಇದ್ದಾರೆ. ಪಾಪ ನಾವು ಇಲ್ಲೇ ಕಾರಲ್ಲಿ ಕುತ್ಕೊಂಡಿದ್ದೀವಿ. ನೆಕ್ಸ್ಟು ಅಮ್ಮ ಮನೇಲಿ ಸಿಗ್ತೀನಿ ನಿಮಗೆ. ಓಕೆ ಗೈಸ್, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಆ್ಯಂಡ್ ಅಮ್ಮ ಮನೆಯಲ್ಲಿ. ಅದಕ್ಕೂ ಮುಂಚೆ ಗೈಸ್, ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರಿ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ಸ್. ಆ್ಯಂಡ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.